ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾವು ಭಾರತ್ ಸರ್ಟಿಸ್ ಅಗ್ರಿ ಸೈನ್ಸ್ ಲಿಮಿಟೆಡ್ ಕಂಪ್ನಿಯಿಂದ, ನನ್ನ ಹೆಸರು ಶಿವನಗೌಡ ಪಾಟೀಲ್. ನಾವಿವತ್ತು ನಮ್ಮ ಕಂಪ್ನಿಯ ಇಗ್ನಿಷನ್ ಸ್ಪ್ರೆಡ್ಡರ್, ಈ ಇಗ್ನಿಷನ್ನ ಇದರ ಬಗ್ಗೆ ಒಂದು ಪ್ರಾಯೋಗಿಕ ಪರೀಕ್ಷೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಇಗ್ನಿಷನ್ನು USA ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಭಾರತ್ ಸರ್ಟಿಸ್ ಕಂಪ್ನಿ ಮಿತ್ಸುಯಿ ಗ್ರೂಪ್ ಆಫ್ ಕಂಪ್ನಿ ಆಗಿದೆ. ಮಿತ್ಸುಯಿ ಗ್ರೂಪ್ ಆಫ್ ಕಂಪ್ನಿ ಲಿಮಿಟೆಡ್ ಜಪಾನ್ ಜೊತೆ ಕೊಲಾಬ್ರೇಷನ್ ಆಗಿದೆ. ಈ ಔಷಧ ಇಗ್ನಿಷನ್ನು ನಾವು ಯಾವುದಕ್ಕೆ ಬಳಸಬೇಕು ಅಂತ ನಿಮಗೆ ಹಂತ ಹಂತವಾಗಿ ತಿಳಿಸ್ತಾ ಹೋಗ್ತೀನಿ. ಇದರ ಪ್ರಾಯೋಗಿಕ ಪರೀಕ್ಷೆನ ಮಾಡೋಣ. ನಾನು 2 ಎಲೆ ತೊಗೊಂಡಿದ್ದೀನಿ. ಈ 2 ಎಲೆ ಮೇಲೆ ವಾಟರ್ ಡ್ರಾಪ್ಸ್ನ ಹಾಕ್ತೀನಿ. ನೋಡ್ಬೋದು, 2 ಎಲೆ ದೊಡ್ಡದಾಗಿರೋ ಎಲೆ ತೊಗೊಂಡಿದ್ದೀನಿ. ನೀವು ಹೊಲದಲ್ಲಿ ಸ್ಪ್ರೇ ಮಾಡುವಾಗ ಈ ಔಷಧ ನೀವು ಸ್ಪ್ರೇ ಮಾಡೋ ದ್ರಾವಣದ ಜೊತೆ ಹೇಗೆ ಕೆಲಸ ಮಾಡುತ್ತೆ ಅಂತ ನಿಮಗೆ ಈ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇದಕ್ಕೆ ಎಷ್ಟು ಡ್ರಾಪ್ಸ್ ಹಾಕಿದ್ದೀನಿ, ಇದಕ್ಕೂ ಹಾಕಿದ್ದೀನಿ. ಇದು ಇಗ್ನಿಷನ್ ಡ್ರಾಪ್ ಟೆಸ್ಟ್ ಅಂತ ಮಾಡ್ತಾಯಿದ್ದೀವಿ. ನೀವು ಸ್ಪ್ರೇ ಮಾಡ್ತಿರ್ತೀರಲ್ಲ, ಎಲೆ ಮೇಲೆ ಹೇಗೆ ಅದು ನೀವು ಔಷಧ ಜೊತೆ ಇದು ಮಿಕ್ಸ್ ಆದಾಗ ಹೇಗೆ ಅದು ಎಲ್ಲ ಭಾಗಕ್ಕೆ ಸ್ಪ್ರೆಡ್ ಆಗುತ್ತೆ ಅಂತ ಈ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಇಗ್ನಿಷನ್ನ ನಿಮ್ಮ ಮುಂದೆ ಬರೀ ಟಚ್ ಮಾಡ್ತಿದ್ದೀನಿ. ನೋಡಿ, ಈ ಡ್ರಾಪ್ಸಿಗೆ ನೋಡಿ ಹೇಗೆ ಇದು ವೇಗವಾಗಿ ನೋಡಿ ಹೇಗೆ ಸ್ಪ್ರೆಡ್ ಆಗುತ್ತೆ. ನೋಡಿ, ಈ ಡ್ರಾಪ್ಸಿಗೆ ಅಷ್ಟೇ ಟಚ್ ಮಾಡಿದ್ದೀನಿ. ಈ ಕಡ್ಡಿನ ನೋಡಿ ಹೇಗೆ ಸ್ಪ್ರೆಡ್ ಆಗ್ತಾಯಿದೆ ಅಷ್ಟೇ. ನೋಡಿ ಯಾವ ರೀತಿ ಸ್ಪ್ರೆಡ್ ಆಗುತ್ತೆ. ನೋಡಿ, ಕ್ವಿಕ್ಕಾಗಿ ಸ್ಪ್ರೆಡ್ ಆಗ್ತಾಯಿದೆ ಎಲೆ ಮೇಲೆ. ಈ ಇಗ್ನಿಷನ್ನು ಸಿಲಿಕಾನ್ ಬೇಸ್ಡ್ ಸುಪೀರಿಯರ್ ಸೂಪರ್ ಸ್ಪ್ರೆಡರ್ ಕಮ್ ಆಕ್ಟಿವೇಟರ್ ಆಗಿದೆ. ಇದು ಸ್ಪ್ರೇ ಮೇಲ್ಮೈ ಒತ್ತಡವನ್ನು, ಈ ಸ್ಪ್ರೇ ದ್ರಾವಣದ ಮೇಲ್ಮೈ ಒತ್ತಡವನ್ನು ತೀವ್ರವಾಗಿ ಕಡಿಮೆ ಮಾಡುತ್ತೆ. ಇದರಿಂದಾಗಿ ಕೆಲವೇ ಸೆಕೆಂಡ್ಗಳಲ್ಲಿ ಸಸ್ಯದ ಎಲ್ಲ ಭಾಗಕ್ಕೆ ಇದು ಅಂಟಿಕೊಳ್ಳುತ್ತದೆ ಹಾಗೂ ಎಲೆಯ ಎಲ್ಲ ಭಾಗದ ವ್ಯಾಪ್ತಿಗೆ ಇದು ಹೆಚ್ಚು ಹರಡುತ್ತೆ. ಇದು ಇನ್ನೊಂದು ಇದ್ರ ಪಾಯಿಂಟ್ಸ್ ಹೇಳ್ಬೇಕಂದ್ರೆ ಸೂಪರ್ ಸ್ಪ್ರೆಡರ್ ಆಗಿದೆ. ಸೇವಿಂಗ್ ಇನ್ ಸ್ಪ್ರೇ ವಾಲ್ಯೂಮ್, ಅಂದರೆ ಉತ್ತಮವಾಗಿ ಇದು ಹರಡುವುದರಿಂದ ಸ್ಪ್ರೇ ಮಾಡುವ ಔಷಧದ ಪ್ರಮಾಣದಲ್ಲಿ ನಿಮಗೆ ಉಳಿತಾಯ ಆಗುತ್ತೆ. ಹಾಗೂ ಇನ್ನೊಂದು ಪಾಯಿಂಟ್ ಹೇಳ್ಬೇಕಂದ್ರೆ ರೇನ್ ಫಾಸ್ಟ್ನೆಸ್, ಸೇವಿಂಗ್ ಪೆಸ್ಟಿಸೈಡ್ಸ್ ಫ್ರಮ್ ರೇನ್ಫಾಲ್ ವಾಶ್ ಆಫ್, ಅಂದರೆ ಮಳೆಯ ವೇಗಕ್ಕೆ ನೀವೇನು ದುಬಾರಿ ಕೀಟನಾಶಕಗಳನ್ನು ಸ್ಪ್ರೇ ಮಾಡಿರ್ತೀರ ಅದು ಮಳೆಯಿಂದ ತೊಳೆಯಲ್ಪಡದಂತೆ ಇದು ಈ ನಮ್ಮ ಕಂಪ್ನಿಯ ಇಗ್ನಿಷನ್ನು ರಕ್ಷಿಸುತ್ತದೆ. ಹಾಗೂ ಸೂಪರ್ ಸ್ಟಿಕ್ಕಿಂಗ್ ಬೆಟರ್ ದೆನ್ ಕಾರ್ಬನ್ ಬೇಸ್ಡ್ ಸ್ಟಿಕ್ಕರ್ಸ್, ಅಂದರೆ ಇದು ಉತ್ತಮವಾಗಿ ಅಂಟಿಕೊಳ್ಳುತ್ತದೆ ಹಾಗೂ ಎಲ್ಲ ಕಡೆ ಪಸರಿಸ್ತದೆ. ಕಾರ್ಬನ್ ಆಧಾರಿತ ಸ್ಟಿಕ್ಕರ್ಗಳಿಗಿಂತ ಇದು ಸಿಲಿಕಾನ್ ಬೇಸ್ಡ್ ಆಗಿರೋದ್ರಿಂದ ಉತ್ತಮವಾಗಿ ಇದು ಅಂಟಿಕೊಳ್ಳುವ ಸಾಮರ್ಥ್ಯವನ್ನು, ಎಲ್ಲ ಭಾಗಕ್ಕೆ ಹರಡುವ ಸಾಮರ್ಥ್ಯವನ್ನು ಈ ಇಗ್ನಿಷನ್ನು ಹೊಂದಿದೆ. ಮತ್ತು ಇನ್ನೊಂದು ಇದರ ಅಂಶ ಏನಂದರೆ ಥರ್ಮೋಸ್ಟೆಬಿಲಿಟಿ. ಇಟ್ ಕೀಪ್ಸ್ ದ ಅಗ್ರೋಕೆಮಿಕಲ್ಸ್ ಆ್ಯಕ್ಟಿವ್ ಇನ್ ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಆಲ್ಸೋ, ಅಂದರೆ ಅತಿ ಉಷ್ಣತೆಯಲ್ಲೂ ಸಹ ಇದು ಸ್ಥಿರತೆಯನ್ನು ಕಾಪಾಡುತ್ತದೆ. ತೀವ್ರ ತಾಪಮಾನದಲ್ಲಿಯೂ ಸಹ ಕೃಷಿ ರಾಸಾಯನಿಕವನ್ನು ಸಕ್ರಿಯವಾಗಿರಿಸುತ್ತದೆ. ಅಂದರೆ ನೀವೇನು ಅತಿ ಬಿಸಿಲು ಇದ್ದಾಗ ಈ ಔಷಧ ಸ್ಪ್ರೇ ಮಾಡಿರ್ತೀರ, ಔಷಧನ ಆ್ಯಕ್ಟಿವ್ ಆಗಿರಲು ಸಹ ಇದು ನಮ್ಮ ಕಂಪ್ನಿಯ ಇಗ್ನಿಷನ್ನು ಕೆಲಸ ಮಾಡುತ್ತೆ. ಹಾಗೂ ಇಟ್ ಕ್ಯಾನ್ ಬಿ ಯೂಸ್ಡ್ ವಿತ್ ಎ ಬ್ರಾಡ್ ರೇಂಜ್ ಆಫ್ ಅಗ್ರೋಕೆಮಿಕಲ್ಸ್, ಇನ್ಸೆಕ್ಟಿಸೈಡ್ಸ್, ಫಂಗಿಸೈಡ್ಸ್, ಹರ್ಬಿಸೈಡ್ಸ್, ಪ್ಲಾಂಟ್ ಗ್ರೋತ್ ಪ್ರಮೋಟರ್ಸ್. ಅಂದರೆ ಇದು ಬ್ರಾಡ್ ರೇಂಜ್ ಅಂದರೆ ಎಲ್ಲ ರೀತಿಯ ಕೆಮಿಕಲ್ಸು, ಕೀಟನಾಶಕಗಳು, ಆಮೇಲೆ ಕಳೆನಾಶಕಗಳು, ಶಿಲೀಂಧ್ರನಾಶಕಗಳು ಹಾಗೂ
ನೀವು ಪ್ಲಾಂಟ್ ಗ್ರೋತ್ ಪ್ರಮೋಟರ್ಸ್, ನ್ಯೂಟ್ರಿಯೆಂಟ್ಸು ಎಲ್ಲದರಲ್ಲೂ ಸಹ ಇದನ್ನು ಮಿಕ್ಸ್ ಮಾಡಿ ನೀವು ಸ್ಪ್ರೇ ಮಾಡ್ಬೋದು. ನೀವು ದುಬಾರಿ ವೆಚ್ಚದ ಔಷಧಿಗಳನ್ನು ಬಳಸ್ತಾ ಇರ್ತೀರ, ಮಳೆಗೆ ಬೇಗ ತೊಳೆದೋಗ್ಬಿಟ್ಟಿರುತ್ತೆ. ಮಳೆಗೆ ಔಷಧ ತೊಳೆದೋದ್ರೆ ನೀವೆಲ್ಲ ಸ್ಪ್ರೇ ಮಾಡಿದ್ದು ವೇಸ್ಟ್ ಆಗುತ್ತೆ. ಆದ್ದರಿಂದ ಇದು ಮಳೆ ಆದಮೇಲೂ ಸಹ ಇದು ಔಷಧನ ಹಿಡಿದುಕೊಟ್ಕೊಳ್ಳೋದ್ರಿಂದ ಇದು ನಿಮಗೆ ಉತ್ತಮವಾಗಿ ಕೆಲಸ ಮಾಡುತ್ತೆ. ಹಾಗೂ ಇದನ್ನು ಬಳಸೋ ಪ್ರಮಾಣ 5 ml 16ರಿಂದ ಒಂದು ಪಂಪು 16 ಲೀಟ್ರ್ ಇರುತ್ತೆ, 20 ಲೀಟ್ರದ್ದು ಇರುತ್ತೆ. ಪೆಟ್ರೋಲ್ ಪಂಪು 20 ಲೀಟ್ರ್ ಇರುತ್ತೆ, ಚಾರ್ಜರ್ ಪಂಪು 16 ಲೀಟ್ರ್ ಇರುತ್ತೆ. ನೀವು ಚಾರ್ಜರ್ ಪಂಪಿಗೆ ಆದರೂ ಆಯಿತು ಅಥವಾ ಪೆಟ್ರೋಲ್ ಪಂಪಿಗೆ ಆಯಿತು, ಇದನ್ನು 5 ml ಬಳಸಬೇಕು. 16ರಿಂದ 20 ಲೀಟ್ರ್ ನೀರಿಗೆ ಇದನ್ನು 5 ml ಬಳಸಬೇಕು. ಇದನ್ನು ಬಳಸೋದ್ರಿಂದ ನೀವು ಎಲ್ಲ ಉಪಯೋಗಗಳನ್ನು ತಿಳ್ಕೊಂಡ್ರಿ. ತುಂಬ ಉತ್ತಮ ಗುಣಮಟ್ಟದ ಇದು ಗಮ್ ಆಗಿದೆ. ನೀವು ಅಂಟು ಅಂತ ಹೇಳ್ತೀರ ಕೆಲವರು, ಗಮ್ಮು, ಸ್ಪ್ರೆಡ್ಡರು, ಮತ್ತು ಇದು ಸಿಲಿಕಾನ್ ಬೇಸ್ಡ್ ಆಗಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಕೂಡ ಇದರಲ್ಲಿರೋದ್ರಿಂದ ಉತ್ತಮವಾಗಿ ಇದು ಕೆಲಸ ಮಾಡುತ್ತೆ. ನೀವೆಲ್ಲ ನಮ್ಮ ಇಗ್ನಿಷನ್ನ ಪ್ರಾಯೋಗಿಕ ಪರೀಕ್ಷೆನ ತಿಳ್ಕೊಂಡ್ರೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ನಿಮ್ಗೆ ಏನೇ ಪ್ರಶ್ನೆಗಳಿರಲಿ ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ, ನನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಅಲ್ಲಿವರೆಗೂ ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್.